ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೇಡೇ ಫ್ರೆಂಡ್, ನಾನು ನಿಫ್ಟಿನಲ್ಲಿ ನಿನ್ನೆ ಹೇಳಿದೆ, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಏನಾದ್ರೂ ಮೇಲ್ಗಡೆ ಬಂದ್ರೆ ಸೊ PDC ನ ನೋಡ್ಕೊಳ್ಳಿ, ಅಥವಾ ಇಲ್ಲಿ 22,851 ನೋಡ್ಕೊಳ್ಳಿ. ಒನ್ಸ್ ಇಲ್ಲಿ ತನಕ ಹೋಗ್ಬೋದು. ಎಲ್ಲಿ ತನಕ? ಇಲ್ಲಿ ತನಕನೂ ಹೋಗ್ಬೋದು. ಒಂದ್ ನಿಮಿಷ. ನಿನ್ನೆ ನಾನು ಏನ್ ಹೇಳಿದೆ, ಆ ಡೌನ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಬಂದ್ರು ಕೂಡ ಸೊ ವಾಚ್ ಮಾಡ್ಕೊಳ್ಳಿ. ಓಕೆ, ಲೆವೆಲ್ಸ್ ಗಳನ್ನೆಲ್ಲ ಹೇಳಿದೆ ನಿನ್ನೆ. ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡ್ ಬನ್ನಿ. ಅಕಸ್ಮಾತ್ ವೆಯ್ಟ್ ಮಾಡಿ, ಮೇಲ್ಗಡೆ ಏನಾದ್ರೂ ಓಪನ್ ಆಗಿ ಡೌನ್ ಅಲ್ಲೇ ಓಪನ್ ಆಗಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಒನ್ಸ್ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ನನ್ನ ಪರ್ಪಲ್ ಲೈನ್ ಹಾಕಿದೆ 22,795 ಏನೋ ಐ ಥಿಂಕ್. ಅಲ್ಲಿ ಒಂದು ಪರ್ಪಲ್ ಲೈನ್ ಹಾಕಿದೆ. ಸೊ ಅದನ್ನ ಕ್ರಾಸ್ ಮಾಡತ್ತಾ ನೋಡಿ. ಕ್ರಾಸ್ ಮಾಡಿದ್ರೆ ಒಂದು ಫುಲ್ ಬ್ಯಾಕ್ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಮಾರ್ಕೆಟ್ ಓಪನಿಂಗ್ ಅಲ್ಲೇ ಕ್ರಾಸ್ ಮಾಡ್ತು, ಸೊ ಒಂದು ಫುಲ್ ಬ್ಯಾಕ್ ಹೋಯ್ತು. ಇಲ್ಲಿಂದನೇ ಒಂದು ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ, ಓಕೆನಾ? ಸೊ ಅಲ್ಲಿಂದನೇ ಕೆಳಗಡೆ ಬೀಳುತ್ತೆ. ಸೊ ಎಲ್ಲಿವರೆಗೆ? 22,680 ನೋಡ್ಕೊಳ್ಳಿ. ಓಕೆ, ಒಂದು ಸಪೋರ್ಟ್ ಇದೆ. ಒಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆ ಹೋದ್ರೆ ನೋಡ್ಕೊಳ್ಳಿ ಎಲ್ಲಿವರೆಗೆ ಹೋಗುತ್ತೆ. ಟೈಟ್ ಸ್ಟಾಪ್ ಲಾಸ್ ಆಗಿರಿ. ಓಕೆ, ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅಂತಾನು ಹೇಳಿದೆ. ಓಕೆನಾ? ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅಂತಾನು ಹೇಳಿದೆ. ಸೊ ಮಾರ್ಕೆಟ್ ಹಂಗೆ ರಿಯಾಕ್ಟ್ ಮಾಡಿದೆ. ಓಕೆನಾ? ಮಾರ್ಕೆಟ್ ಸೊ ಯಾರಿಗೆಲ್ಲ ಕಲಿಬೇಕು ಇದನ್ನ ಪ್ರೆಡಿಕ್ಟ್ ಹೆಂಗ್ ಮಾಡೋದು, ಓಕೆ, ಇದನ್ನ ಹೆಂಗ್ ಪ್ರೆಡಿಕ್ಟ್ ಮಾಡೋದು. ಮಾರ್ಕೆಟ್ ನಾನು ಮೊನ್ನೆನೇ ಹೇಳಿದೆ ಮೇಡಮ್ ಫ್ರೆಂಡ್. ಮೊನ್ನೆನೇ ಏನ್ ಹೇಳಿದೆ, ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಯ್ತಾ, ಮಾರ್ಕೆಟ್ ನಿಫ್ಟಿ ಏನಾದ್ರು ಕೆಳಗಡೆ ಬರುತ್ತಾ ಅಂತಾನು ಹೇಳಿದೆ. ಸೊ ಇಲ್ಲೆಲ್ಲ ಮೈನರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿದೆ ಅಂತಾನು ನಾನು 2 ಡೇಸ್ ಬ್ಯಾಕ್ ಹೇಳಿದೆ. ಓಕೆ, ಮೈನರ್ ಚೇಂಜ್ ಆಫ್ ಕ್ರಿಯೇಟ್ ಮಾಡಿದೆ ಅಂತಾನು ಹೇಳಿದೆ ಮಾರ್ಕೆಟ್ ನ. ಓಕೆನಾ? ಸೊ ಕೆಳಗಡೆ ಬರುತ್ತೆ. ಸೊ ನಾನು ಮೊನ್ನೆನೂ ಕೂಡ ಹೇಳಿದೆ, ಒಂದು ಫುಲ್ ಬ್ಯಾಕ್ ಪ್ಲಾನ್ ಮಾಡ್ಕೊಳ್ಳಿ. 23,025 50 ನಿಯರೆಸ್ಟ್ ಹೇಳಿದೆ. ಸೊ ಅಲ್ಲಿಂದನೇ 20-30 ಪಾಯಿಂಟ್ ಇಂದ ಕೆಳಗಡೆ ಬಿದ್ದಿದೆ ಮಾರ್ಕೆಟ್. ಓಕೆನಾ? ಸೊ ನೋಡ್ಕೊಳ್ಳಿ. ನಾನ್ ನಿನ್ನೆ ಕೂಡ ಹೇಳಿದೆ, ಇದು ಪರ್ಪಲ್ ಲೈನ್, ಇಲ್ಲೊಂದು ಪರ್ಪಲ್ ಲೈನ್ ಹಾಕಿರ್ತೀನಿ, ಅದನ್ನ ಕ್ರಾಸ್ ಮಾಡಿದ್ರೆ ಸೊ ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಕೆಳಗಡೆಗೆ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ? ನನ್ನ ರೆಕ್ಟಾಂಗಲ್ ಬಾಕ್ಸ್ ಏನಿದೆ ಇಲ್ಲಿವರೆಗೂ ಕಂಟಿನ್ಯೂ ಮಾಡಿ ಅಂತಾನು ಹೇಳಿದೆ ನ. ಓಕೆನಾ? ಮತ್ತೆ ಅಲ್ಲಿಂದನೇ ನಿಯರೆಸ್ಟ್, ಅಲ್ಲಿಂದನೇ ಸಪೋರ್ಟ್. ಮತ್ತೆ ಇಲ್ಲೊಂದು ಯೆಲ್ಲೋ ಕಲರ್ ಲೈನ್ ಹಾಕಿದೆ ನಾನು. ಓಕೆನಾ? ಒಂದು 5 ಪಾಯಿಂಟ್ ಹೆಚ್ಚು ಕಮ್ಮಿ ಕೆಳಗಡೆ. ಓಕೆ, ಇಲ್ಲೇನೆ ಕರೆಕ್ಟ್ ಇದೇನೆ. ಈ ವಿಕ್ ಮಾಡಿದೆಯಲ್ಲ, ಬಾಡಿಗೆ ಟಚ್ ಆಗೋಂಗಿ ಈ ಯೆಲ್ಲೋ ಕಲರ್ ಇಲ್ಲಿತ್ತು. ಓಕೆನಾ? ಈ ಲೈನ್. ಸೊ ಅಲ್ಲಿಂದನೇ ಮತ್ತೆ ರಿಜೆಕ್ಷನ್. ಓಕೆ, ಮತ್ತೆ ಅಲ್ಲಿಂದನೇ ರಿಜೆಕ್ಷನ್. ಕಲೀರಿ ಮೈ ಡಿಯರ್ ಫ್ರೆಂಡ್. ಕಲ್ತು ಏನಾದ್ರೂ ನಾನು ಒಂದು 20% ಎಫರ್ಟ್ ಹಾಕಿ ಅಷ್ಟೇ. ಈ ಸ್ಟ್ರಾಟಜಿನಲ್ಲಿ 20% ಎಫರ್ಟ್ ಹಾಕಿ, ಒಂದು 20% ಸಾಕು. ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಕಲಿಬೇಕು ಅನ್ನೋರು ಇಂಟ್ರೆಸ್ಟ್ ಇದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಮಾಡಬಹುದು. ಓಕೆನಾ? ಕಲಿಬೇಕು ಸರ್, ನಾನು ಈ ಮಾರ್ಕೆಟ್ ನ ಹೆಂಗ್ ಪ್ರೆಡಿಕ್ಟ್ ಮಾಡೋದು, ಮಾರ್ಕೆಟ್ ಯಾವ ಕಡೆ ಇದೆ, ಮಾರ್ಕೆಟ್ ಬೆಳಿಗ್ಗೆ ಓಪನ್ ಆದ್ರೆ ಏನ್ ಮಾಡ್ಬೇಕು, ಮೇಲ್ಗಡೆ ಹೋಗ್ತಿದೀಯಾ ಏನ್ ಮಾಡ್ಬೇಕು, ಯಾವ ಜಾಗದಿಂದ ರಿವರ್ಸ್ ಆಗುತ್ತೆ, ಮತ್ತೆ ಎಲ್ಲಿ ಸಪೋರ್ಟ್ ತಗೋಬಹುದು, ಹೇಗೆ ನಾವು ಇದನ್ನ ಕಂಡುಹಿಡಿಯೋದು. ಸೊ ಈಸಿಯಾಗಿ ಕಲೀರಿ ಮೇಡಮ್. ಸೊ ವಾಟ್ಸಪ್ ಮಾಡಿ, ಇಂಟ್ರೆಸ್ಟ್ ಇದ್ರೆ ವಾಟ್ಸಪ್. ಓಕೆನಾ? ಮಾರ್ಕೆಟ್ ನಾಳೆ ನಿಫ್ಟಿ ಎಕ್ಸ್ಪೈರಿ. ಸೊ ನೋಡ್ಕೊಳ್ಳಿ. ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರೆ ಸೊ 22,642 ನ ವಾಚ್ ಮಾಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಓಕೆನಾ? ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರು ಅಷ್ಟೇ. ಸೊ ಒಂದ್ ಸ್ವಲ್ಪ ಈ ರೆಕ್ಟಾಂಗಲ್ ಬಾಕ್ಸ್ ಇಂದ ಕೆಳಗಡೆ ಬಿದ್ರು ಅಷ್ಟೇ. ಸೊ ಇಲ್ಲಿ ಬಿದ್ರೆ ಓಕೆ, ಇಲ್ಲಿ ಎಲ್ಲಾರು ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗಿ PDC ನೋಡ್ಕೊಳ್ಳಿ. 22,705 ನೋಡ್ಕೊಳ್ಳಿ. ಒಂದು ಪ್ರೈಜೆಕ್ಷನ್ ಮಾಡಿ ಕೆಳಗಡೆ ಬೀಳ್ತಾ ಈ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಅಕಸ್ಮಾತ್ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ಸೊ ವೆಯ್ಟ್ ಮಾಡಿ. 22,800 ವೆಯ್ಟ್ ಮಾಡಿ. ಇಲ್ಲೆಲ್ಲ ಪ್ರೈಜೆಕ್ಷನ್ ಮಾಡಿ ಮತ್ತೆ ಕೆಳಗಡೆ ಬೀಳ್ಬೋದು, ಅಥವಾ ಅದನ್ನು ಕ್ರಾಸ್ ಮಾಡ್ತು ಅಂದ್ರೆ ಮಾರ್ಕೆಟ್ ಮೇಲ್ಗಡೆಗೆ ಸೊ ಇದನ್ನ ನೋಡ್ಕೊಳ್ಳಿ. ಇಲ್ಲಿವರೆಗೂ ಹೋಗೋ ಸಾಧ್ಯತೆ ಇರುತ್ತೆ. 22,925, 23,000. ಸೊ ಅಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. 23,000 ತನಕನೂ ಹೋಗೋ ಚಾನ್ಸಸ್ ಇರುತ್ತೆ. 23,950 ನೋಡ್ಕೊಳ್ಳಿ. ಓಕೆ, ಏನಾದ್ರೂ ಬ್ರೇಕ್ ಆಯ್ತು 22,825 ವಾಚ್ ಮಾಡಿ. ಫಸ್ಟ್ 800 ವಾಚ್ ಮಾಡಿ. 800 ಬ್ರೇಕ್ ಆಯ್ತು ಸೊ ಕಂಟಿನ್ಯೂ ಮಾಡಿ. ಓಕೆ, ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ಸೊ ಅವಾಗ ಏನ್ ಮಾಡಿ, ಇಲ್ಲಿ ಏನಾದ್ರೂ ಒಂದು ಪ್ರೈಜೆಕ್ಷನ್ ಮಾಡಿ ಕೆಳಗಡೆ ಬಿದ್ರೆ ಸೊ ಪ್ಲಾನ್ ಮಾಡ್ಕೊಳ್ಳಿ. ಯಾವ ತರ ಮಾಡ್ಬೇಕು? ಈ ತರ
ಈ ತರ ಒಂದು ಫುಲ್ ಬ್ಯಾಕ್ ಬರಬೇಕು, ಈ ತರ ಒಂದು ಫುಲ್ ಬ್ಯಾಕ್ ಬರಬೇಕು. ಸೊ ನಿಮ್ಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ. ಓಕೆನಾ? ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿ ಪ್ರೈಸೇಷನ್ ಮಾಡಿ ಕೆಳಗಡೆ ಬಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಕಂಟಿನ್ಯೂ ಆದ್ರೆ ಕಂಟಿನ್ಯೂ ಮಾಡಿ. ಓಕೆನಾ? ನನಗೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಇನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನ್ ಕಾಣಿಸ್ಲಿಲ್ಲ ಅಷ್ಟೊಂದು, ಹೇಳ್ತಾ ಇರೋದು ನಾನು. ಓಕೆನಾ? ಓಕೆ, ಮೇಜರ್ ಏನ್ ಕಾಣಿಸ್ಲಿಲ್ಲ, ಮೈನರ್ ಕಾಣಿಸ್ತಿದೆ ಅಷ್ಟೇ. ಓಕೆನಾ? ಸೊ ಎಲ್ ಬೇಕಾದ್ರೂ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರು ಅಷ್ಟೇ. ಓಕೆನಾ? ಒನ್ಸ್ ಪಿ ಡಿ ಸಿನ ವಾಚ್ ಮಾಡ್ಕೊಳ್ಳಿ. ಗ್ಯಾಪ್ ಅಪ್, ಸಾರಿ ಚೇಂಜ್ ಆಗೋಯ್ತು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರು ಅಷ್ಟೇ. ಸೊ ಪಿ ಡಿ ಸಿನ ವಾಚ್ ಮಾಡಿ 22,700. ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಇಲ್ಲೆಲ್ಲಾದ್ರೂ ಪ್ರೈಜೆಷನ್ ಮಾಡಿ ಈ ರೆಸಿಸ್ಟೆನ್ಸ್ ಹತ್ರ ಕೆಳಗಡೆ ಬಿದ್ರೆ, ಓಕೆ, ಕೆಳಗಡೆ ಬಿದ್ದೆ ಪ್ರೀ ಪ್ಲಾನ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಆಯ್ತಾ, ಸಿ ಹಂಗೆ ಕಂಟಿನ್ಯೂ ಮಾಡಿ ವಿತ್ ಸ್ಟಾಪ್ ಲಾಸ್ ಜೊತೆಗೆ. ಅಥವಾ ಇದನ್ನ ಕ್ರಾಸ್ ಮಾಡ್ತು 22,642ನ, ಸೊ ಒಂದು ಫುಲ್ ಬ್ಯಾಕ್, ಇಲ್ಲೆಲ್ಲಾದ್ರೂ ಒಂದು ಫುಲ್ ಬ್ಯಾಕ್ ಹೋಗಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂದ್ರೆ, ಗ್ಯಾಪ್ ಡೌನ್ ಅಲ್ಲಿ ಇಲ್ಲೆಲ್ಲಾದ್ರೂ ಓಪನ್ ಆಯ್ತು. ಓಕೆ, ಈ ಪರ್ಪಲ್ ಲೈನ್ ಹತ್ರನೇ ಓಪನ್ ಆಯ್ತು ಕೆಳಗಡೆ, ಇವತ್ತಿನ ತರ ಏನಾದ್ರೂ ಪ್ರಯತ್ನ ಮಾಡಿ ಕೆಳಗಡೆ ಬಿದ್ರೆ ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಕಂಟಿನ್ಯೂ ಆಯ್ತಾ, ಸಿ ಪ್ಲಾನ್ ಮಾಡ್ಕೊಳ್ಳಿ. ಹಂಗೆ ಸಿನ ಕಂಟಿನ್ಯೂ ಮಾಡಿ. ಓಕೆ, ಎಂಟ್ರಿ ಆಗಿರ್ತೀರಾ, ಅಗ್ರೆಸಿವ್ ಆಗಿ ಎಂಟ್ರಿ ಆಗಿರೋರ್ಗೆ ಹೇಳ್ತಾ ಇರೋದು. ಓಕೆನಾ? ಹಂಗೆ ಕಂಟಿನ್ಯೂ ಆದ್ರೆ ಇದ್ ಮಾಡ್ಕೊಳ್ಳಿ. ಅತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರು ಪಿನ ವೆಯ್ಟ್ ಮಾಡಿ. ಓಕೆ, ವೆಯ್ಟ್ ಮಾಡಿ 22,642ನ ಕ್ರಾಸ್ ಮಾಡತ್ತ ನೋಡಿ. ಓಕೆ, ಒನ್ಸ್ ಇದನ್ನ ನೋಡ್ಕೊಳ್ಳಿ, 22,680 ಹತ್ರ ನೋಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಯ್ತು ಅಂದ್ರೆ 22,642ನ ಕ್ರಾಸ್ ಮಾಡತ್ತ ನೋಡಿ. ಕ್ರಾಸ್ ಮಾಡಿದ್ರೆ 22,581 ನೆಕ್ಸ್ಟ್ ಟಾರ್ಗೆಟ್. ಓಕೆ, 22,581 ನೆಕ್ಸ್ಟ್ ಟಾರ್ಗೆಟ್. ಸೊ ನೆಕ್ಸ್ಟ್ 22,536, 22,482. ಓಕೆ, ಹಂಗೆ ನೋಡ್ಕೊಳ್ಳಿ. ಏನಾದ್ರೂ ಒಂದು ಫುಲ್ ಬ್ಯಾಕ್ ಮತ್ತೆ ಕೆಳಗೆ ಬರ್ಬೋದು, ಮತ್ತೆ ಒಂದು ಫುಲ್ ಬ್ಯಾಕ್ ಕೆಳಗೆ. ಸೊ ನೋಡ್ಕೊಳ್ಳಿ, ಏನಾದ್ರೂ ಟ್ರೆಂಡ್ ಕಂಟಿನ್ಯೂ ಆದ್ರೆ, ಅಷ್ಟು ಜಾಸ್ತಿ ಕೆಳಗಡೆ ಬಂದ್ರೆ, ಓಕೆ, ಒಂದೇ ಸಲ ಹಿಂಗ್ ಕೆಳಗಡೆ ಬಂದ್ರೆ, ಸೊ ನೋಡ್ಕೊಳ್ಳಿ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದ್ರು ಅಷ್ಟೇ. ಸೊ ಪಿ ಡಿ ಸಿನ ಇದು 22,850 ಏನ್ ಹಾಕಿರ್ತೀನಿ, 75 ಹತ್ರ, 875 ಹತ್ರ ನೋಡ್ಕೊಳ್ಳಿ. ಒಂದು ಪ್ರೈಜೆಷನ್ ಮಾಡಿ ಕೆಳಗಡೆ ಬೀಳ್ತು ಅಂದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ ಮೈ ಡಿಯರ್ ಫ್ರೆಂಡ್? ಸೊ ಸಿಂಪಲ್ ಆಗಿ ಮಾಡಿ. ಸೊ ಒನ್ಸ್ ಇದನ್ನ ಬ್ರೇಕ್ ಆಗುತ್ತಾ ನೋಡಿ, ಫ್ಲಾಟ್ ಅಲ್ಲಿ ಓಪನ್ ಆಗಿ ಏನಾದ್ರೂ ಮೇಲ್ಗಡೆ ಹೋಯ್ತು 800ನ ನೋಡ್ಕೊಳ್ಳಿ. 800 ಬ್ರೇಕ್ ಆಯ್ತಾ, 825ನ ನೋಡ್ಕೊಳ್ಳಿ. ಓಕೆ, ಒನ್ಸ್ ಅದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹಂಗೆ ಕಂಟಿನ್ಯೂ ಆಗ್ಬಹುದು. ಓಕೆನಾ? ಸಡನ್ ಆಗಿ ಹೋಗಲ್ಲ. ಒನ್ಸ್ ಇದನ್ನ ಬ್ರೇಕ್ ಮಾಡಿದ್ರೆ ಮತ್ತೆ ಇಲ್ಲೆಲ್ಲಾರು ಫುಲ್ ಬ್ಯಾಕ್ ಬಂದು ಮತ್ತೆ ಹೋಗೋ ಚಾನ್ಸಸ್ ಇದೆ. ಸೊ ಅವಾಗ ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಹೇಳಿದಿನ ಎಲ್ಲ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ, ಡೌನ್ ಅಲ್ಲಿ ಓಪನ್ ಆದ್ರೆ ಫ್ಲಾಟ್. ಓಕೆ ಮೈ ಡಿಯರ್ ಫ್ರೆಂಡ್, ಡೌನ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ ಮೈ ಡಿಯರ್ ಫ್ರೆಂಡ್, ಮೇಲ್ಗಡೆ ಬರೋ ಗಂಟ ವೆಯ್ಟ್ ಮಾಡಿ. ಮತ್ತೆ ಇಲ್ಲಿಂದನೇ ಸಪೋರ್ಟ್, ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.